ಮೈಸೂರಿಗೆ ಹೋಗ್ತಾ ಇದೀನಿ. ಮದುವೆಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಹೋಗ್ಬೇಕು ಅಂತ. ಚೈನ್ ಆಮೇಲೆ ನಿಮ್ ಗೆಳತಿಗೆ ಬರ್ಡೇ ಮಾಡಿದ್ ನೋಡಿದೆ ಸರ್ಪ್ರೈಸ್. ಹಂಗಾದ್ರೆ ಯಾವತ್ತು ತಿನ್ಲೇ ಇಲ್ವಾ ನೀನು? ಯಾವಾಗ್ಲೂ ಹಿಂಗೆ ಕುತ್ಕೋ ತಿಂತಾಳ? 12:45 ಆಗೈತೆ, ಈಗ ಟಿವಿ ನೋಡ್ಬೇಕಾ ನೀವು? ಮ್ಯಾಚ್ ಏನಾಗಿದೆ ನೋಡ್ಬೇಕು ಒಟ್ನಲ್ಲಿ. ಮಗ ಮಗಳು ಎಲ್ಲ ಅಲ್ಲ ಮಗನೆ. ಅಪ್ಪು ಸಖತ್ ಹೆಲ್ಪ್ ಮಾಡ್ತಾನೆ ಗೈಸ್ ನನ್ಗಂತೂ. ಯೂಸ್ ಮಾಡೋ ಅಂಥದ್ದು ಎಲ್ಲದಕ್ಕೂ ಇದೆ. ಸೊ ಮತ್ತೆ ನಮ್ದು ಪ್ಯಾಕೇಜಲ್ಲಿ ಕಾಂಪ್ಲಿಮೆಂಟ್ರಿ ಆಗು ಕೊಡ್ತೀವಿ ನಾವು. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮದುವೆಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಹೋಗ್ಬೇಕು ಅಂತ. ಸೊ ಇವತ್ತು ಹೋಗ್ತಾ ಇದೀನಿ. ನನ್ಗಿಂತ ಮಾಧು ಅವ್ರು ಬರೋದೊಳಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಗೈಸ್. ಸೊ ನಾನು ಮಾಧು ಅವ್ರು ಕಾಲ್ ಮಾಡ್ತಿದ್ದಾರೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ನಾನು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸೊ ಎಷ್ಟು ಖುಷಿ ಆಗ್ತಾಳೆ ಏನು ನೋಡೋಣ. ಫುಲ್ಲು ಶಾಕು ಆಗ್ಬೋದು. 3 months ಆಗಿತ್ತು. ತುಂಬಾ ದಿನದಿಂದ ನೋಡ್ಬೇಕಂತ ಅನಿಸ್ತಾನೆ ಇತ್ತು. ಹಂಗಾಗಿ ನಾನು ಇವಾಗ ಹೊರಡ್ತಾ ಇದ್ದೀನಿ. ಲೇಟ್ ಆಗ್ತಿದೆ, ಹೋಗೋಣ. ಅಪ್ಪು ಅವರು ಕಾರಿಗೆ ಬರ್ತಿದಂಗೆ ಅಪ್ಪು ಅವ್ರಿಗೆ ಎಸಿ ಆಗೋದಿಲ್ಲ. ಯಾಕೆ ಎಸಿ ಆಗಲ್ವಾ? ಅದಂಗೆ ಮನೇಲಿ ರೂಮಲ್ಲಿ ಆದ್ರೆ ಎಸಿ ಹಾಕೊಂಡಿರ್ತೀಯ ಅಪ್ಪು? ಅದಿಷ್ಟ, ಅದು ಕಮ್ಮಿ. ಅದು ಕಮ್ಮಿ, ನಮ್ಗೆ ಕಮ್ಮಿ ಅಲ್ವಾ? ಅದು ಕೇಳಿಸ್ತಾ? ಏನಂದವನು? ಪ್ಲೀಸ್ ಏನ್ ತೆಗಿಬೇಕಪ್ಪು? ವಿಂಡೋ. ಓಯ್ ಯಾಕೆ? ಮಾಧು ಅವರೇ, ಐ ಗೆಟ್ ವಾಮಿಟ್. ಹಲೋ, ಏನ್ ಸಮಾಚಾರ? ಎಲ್ಲಿಗೆ ಹೋಗ್ತಾರದು? ಮೈಸೂರು. ಯಾಕೆ? ಪಾಪು ಐತಿ. ಯಾಕೆ ನೋಡಕ್ ಅಪ್ಪು ಏನಕ್ಕೆ ಹೋಗ್ತಾರದ್ ನಾವು? ಪಾಪು ಐತಿ. ಪಾಪು ಐತೈತಾ? ಇನ್ನ 4 months ಬೇಕು ಪಾಪು ಬರೋಕ್ಕೆ. ಅಪ್ಪು ಯಾವ ಪಾಪು ಹೋಗ್ಬೇಕು ಮದುವೆಗೆ? ಬಾಯ್. ಬಾಯ್. ಯಾಕೆ? ನಾವು ಗರ್ಲ್ ಅಂತ ಕೇಳಿದ್ರೆ ಬಾಯ್ ಆಗೋಯ್ತದೆ, ಬಾಯ್ ಅಂತ ಕೇಳಿದ್ರೆ ಗರ್ಲ್ ಐತಿ. ಅದಕ್ಕೆ ಇವಾಗ ನಿನ್ ಪ್ರಕಾರ ಬಾಯ್ ಅಂತ ಆದ್ರೆ ಮದುವೆಗೂ ಗರ್ಲ್ ಆಗ್ಬೇಕು ಅಂತನಾ? ಹುಡ್ಗಿ ಪಾಪು ಇಷ್ಟನಾ ನಿಂಗೆ? ಪಪ್ಪು ನಗ್ತಾವನೆ ಗೈಸ್. ನಮ್ ಪಪ್ಪು ನೋಡಿ ಹುಡ್ಗಿ ತರ. ಅಪ್ಪು ಎದ್ದು ಬ್ಯಾಂಡ್ ಎಲ್ಲ ಹಾಕೊಂಡು ನನ್ನ ಪಪ್ಪಚ್ಚಿ ಬಂಗಾರಿ ಇದು ಪಪ್ಪುಮಾ. ಪಪ್ಪು ತಮ್ಮ ಹತ್ರ ತೋರಿಸ್ಬೋದು. ಆನ್ ದ ವೇ ಹೋಗ್ತಾ ಹಂಗೆ ಟೋಲ್ ಹತ್ರ ಒಂದು ಬ್ರೇಕ್ ತಗೊಂಡ್ವಿ. ಸೊ ಅಪ್ಪು ಮತ್ತೆ ನಾನು ಎಳ್ನೀರು ಕುಡಿಬೇಕು ಅಂತ ಹೇಳಿದ್ವಿ. ಹಂಗಾಗಿ ನನಗಿಂತ ಹೆಚ್ಚಾಗಿ ನಮ್ಮ ಮದುವೆಗೆ ಪಾಪು ನೋಡಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು. ಮೀನ್ಸ್ ಅಂದರೆ ಕಿವಿಯೆಲ್ಲ ಚುಚ್ಚಿಸಿದ್ಮೇಲೆ ಅವಳು ಬಂದೇ ಇಲ್ಲ. ಫೋನ್ ಮಾಡಿದಾಗೆಲ್ಲ ಹಂಗೆ ಅಂತ ಇರೋಳು, ನಾನು ಪಾಪು ನೋಡೋಕೆ ಬಂದೇ ಇಲ್ಲ ಅಂತ. ಅವಳು ಖುಷಿ ಆಗುತ್ತೆ. ನಾನು ಮದನ ಅಲ್ಲೇ ಇದ್ದಾನೆ, ಮದನಂಗೆ ಕಾಲ್ ಮಾಡಿದ್ದೆ. ಇರ್ತಾಳ ಇರಲ್ವಾ ಅನ್ನೋ ಡೌಟು. ಯಾಕಂದರೆ ಅವ್ರು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಿದ್ದಾರೆ ನಾಳೆ ನಾಡಿದ್ರಲ್ಲಿ. ಹಂಗಾಗಿ ಒಂದು ಡೌಟ್ ಇತ್ತು, ಲೈಕ್ ಅಂದರೆ ಪ್ಯಾಕಿಂಗು ಅದು ಇದು ಎಲ್ಲ ಇರುತ್ತೆ ಅಂತ. ಬಟ್ ನಂಗೆ ತುಂಬ ದಿನದಿಂದ ಅನ್ಕೋತಾನೆ ಇದ್ದೆ, ಬಟ್ ಕ್ಲಾಸು ಅದು ಇದು ಅಂತ ಆಗ್ತಾನೆ ಇರಲಿಲ್ಲ. ಸೊ ಫೈನಲಿ ಇವತ್ತು ಹೋಗೋಕ್ಕೆ ಒಂದು ಟೈಮ್ ಬಂತು. ಮತ್ತು ನೋಡಬೇಕು ಅಂತ ತುಂಬ ಅನಿಸ್ತಾನೆ ಇತ್ತು ನನಗೆ. ವಿಡಿಯೋ ಕಾಲು ಎಲ್ಲ ಮಾಡಿದ್ದೆ. ಸೊ ಬ್ಯುಸಿ ಇದ್ದಾಗ ಅವಳು ನೋಡ್ಕೊಂಡಿರಲಿಲ್ಲ. ಸುಮ್ಮನೆ ಇವತ್ತು ವಿಡಿಯೋ ಕಾಲೆಲ್ಲ ಮಾತಾಡೋದು ಬೇಡ ಅಂತೇಳಿ ಡೈರೆಕ್ಟ್ ಹೊರಟ್ಬಿಡೋಣ ಅಂತೇಳಿ ಕ್ಲಾಸು ಕೂಡ ಬೇಗ ಮುಗಿಸ್ಕೊಂಡು ಇವತ್ತು ಹೊರಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎಳ್ಳಿಗೆ ಬಂತು. ಥ್ಯಾಂಕ್ ಯು. ಅವರೆಲ್ಲ ಅಯ್ಯೋ ಬಿದೋಗೋದಲ್ಲ ನಿತಿ. ಟೇಸ್ಟ್ ಆಗೈತೆ. ಯಾಕೆ ಕೆಳಗಡೆನೂ ಕಟ್ ಮಾಡೋರೆ ಇದೆ? ಕೆಳಗಡೆ ಹೋಗು, ಸರ್ಪ್ರೈಸ್ ಇಲ್ಲ.
ಏನ್ರಿ ಮೇಡಮ್ ಸಮಾಚಾರ? ಮೈಸೂರು ಕಡೆ ಹೋಗಿದ್ದಾಳೆ ಅಂತ ಅದಕ್ಕೆ ಲೇಟಾಗಿ ಬಂದಿದ್ದಾನೆ. ನಾನು ಈಗ 4 ಗಂಟೆಲಿ ಹೋದೆ. ಸೀರೆ ಊಟ ಏಯ್. ಹಾ ಬಾಬಾ ಚೆನ್ನಾಗಿದ್ದೀರಾ? ಏನು ಮುಚ್ಚಿ ಸಮಾಚಾರ ಅಪ್ಪು? ಕೂದಲು ಅದು ಹಿಂಗಿಂಗ್ ಬಂದ್ಬಿಡುತ್ತೆ. ನಾನು ಮೆಸೇಜ್ ಮಾಡಿದೆ. ಈ ಕಡೆ ಕೂತ್ಕೊಳ್ಳಿ. ಏನು ಅವಾಗಲೇ ಫೋನ್ ಮಾಡಿದ್ದು ಇವಳೇನೆ ರೂಮಲ್ಲಿ ಇದ್ನಲ್ಲ ಆಗ. ಹೌದಾ? ನಂಗೋನೆ ಇದ್ದೆ ಇಷ್ಟು ಬೆಳ್ಳಗಾಗ್ಬಿಟ್ಟವನೆ. ಅವರು ಹಸಿ ಕಲರ್ ಇದ್ದಾರೆ, ಬಾವು ಹಸಿ ಕಲರ್ ಇದ್ದದೆ, ಅಪ್ಪು ಹಸಿ ಕಲರ್ ಇದ್ದಾನೆ. ಏನಪ್ಪ ಸಮಾಚಾರ? ಮೈಸೂರು ಕಡೆ ಸಮ್ಮರ್ ಹಾಲಿಡೇಸ್ ಹೆಂಗ್ ನಡೀತಿದೆ? ಕ್ರಿಕೆಟ್ ಎಲ್ಲ ಚೆನ್ನಾಗಿ ಆಡ್ತಾ ಇದೆಯಾ? ಅದು ಮ್ಯಾಚ್ ಬೇರೆ RCB. ಬಸ್ರಿ ಬೈಕೆ ತಿರ್ಸ್ತಿದ್ದೀನಿ ನಾನು ಯಾವಾಗ್ಲೂ ಹೇಳ್ತಾನೆ ಇದ್ದೆ ಅವಳಿಗೆ, ಅದನ್ನ ಬಿರಿಯಾನಿನ ಯೂಸ್ ಮಾಡು, ದೊಣ್ಣೆ ಬಿರಿಯಾನಿ ಚೆನ್ನಾಗಿರ್ತೈತೆ ಅಂತ. ಏನು ಮಾಡಂಗಿಲ್ವಂತೆ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕೋದಂತೆ, ಅದು ಮಸಾಲೆ ಹಾಕೋದಂತೆ ಅಷ್ಟೇ. ಏನು ರುಬ್ಬಂಗಿಲ್ಲ, ಏನಿಲ್ಲ. ಇವತ್ತು ನಿಶಾ ಮಾಡ್ತಾಳೆ. ನಾನು ಹೇಳ್ತಾ ಇದ್ದೀನಿ ಗೈಸ್, ಮನೆಗ್ ಬಂದಿದ್ದೀರಾ, ಸುಮ್ಮನಿರಿ ಅಕ್ಕ, ಕುತ್ಕೊಳ್ಳಿ ಅಕ್ಕ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಯಾರು ಕೂತವ್ರೆ ಯಾರು ನಿಂತವ್ರೆ. ಆಮೇಲೆ ಸುಮ್ನೆ ಎಲ್ಲರೂ ಊಟ ಮಾಡ್ಬೇಕು, ಎಲ್ಲ ಹೊಟ್ಟೆ ಹಸಿರು ಕಾಯ್ತಾ ಇದಾರೆ. ಹಾಳು ಮಾಡಿ ಇಟ್ಬಿಡ್ತಾಳೆ ಅಂತ ನೋಡು, ಅವಳಿಗೆ ಕಾನ್ಫಿಡೆನ್ಸ್ ಇಲ್ಲ ಅವಳು ಮಾಡ್ತೀನಿ ಅನ್ನೋದು. ಒಂದ್ಸಲ ಮಾಡಿದ್ರೆ ಮಾಡ್ಕೊಡ್ತಿದ್ದೆ ಅಕ್ಕ. ಪರವಾಗಿಲ್ಲ, ನನ್ಗೆ ತುಂಬಾ ಆಸೆ ಮದುವೆ ಮಾಡ್ಕೊಡ್ಬೇಕು ಅಂತ, ಅದಕ್ಕೆ ನಾನೇ ಮಾಡ್ತೀನಿ. ನಿನ್ಗೂ ಒಂದ್ಸಲ ಹೇಳ್ಕೊಡೋದ, ನೆಕ್ಸ್ಟ್ ಮಾಡ್ಕೊಡ್ಲಿ ಅಂತ. ನೋಡ್ಕೋ ಚೆನ್ನಾಗೆ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಮಾಡಿ ಹಾಕಿ. ಹಾಕಿದೀನಿ ನಾನು, ಅಂದ್ರೆ ನೋಡೆ, ನೀನ್ ಯೂಟ್ಯೂಬ್ ಚಾನಲ್ ನೋಡಲ್ಲ. ನೋಡೆ ನೀವು ಗ್ಯಾಸ್ ಫಿಟ್ ಆಗ್ತಾ ಇದೆ. ತಗೊಂಡ್ರಿ ನೋಡ್ದ? ಏನ್ ತಗೊಂಡೆ? ಚೈನ್. ಆಮೇಲೆ ನಿಮ್ ಗೆಳತಿಗೆ ಬರ್ಡೇ ಮಾಡಿದ್ ನೋಡ್ದೆ, ಸರ್ಪ್ರೈಸ್. ಆಮೇಲೆ ಮದ್ವೆಗ್ ಹೋಗಿದ್ ನೋಡ್ದೆ. ನೋಡಿ ಅದಕ್ಕಿಂತ ಮುಂಚೆ ಮಾಡಿದ್ ಹೇಳು. ಅವ್ರಿಗೆ ಇದ್ ಕೊಟ್ಟಿದ್ದು ಬ್ಯಾಗು. ಅವ್ರಿಗೆ ಮನೆಗೆ ಊಟ ಕರ್ಸ್ಬಿಟ್ಟು ಅದ್ ಮಾಡಿದ್ ನೋಡ್ದೆ. ಆಕ್ಚುಲಿ ನಂದು ಪ್ಲಾನ್ ಇದ್ದಿದ್ದೆ. ಇನ್ನೊಂದೇನೋ ಕಲೆಕ್ಷನ್ಸ್ ಏನೋ ಮಾಡಿದ್ಲು. ಏನ್ರದೆ? ಏನ್ರು ಕಲೆಕ್ಷನ್ಸ್ ಯಾವ್ದೋ ಒಂದ್ ವಿಡಿಯೋ ಮಾಡಿದಲ್ಲ, ಅದನ್ನೆಲ್ಲ ಆಯ್ತಲ್ಲ ನಂಗೆ. ಜುವೆಲ್ರಿನ ಬ್ಯಾಗ ಗಿಫ್ಟ? ಬ್ಯಾಗದೆಲ್ಲ ಕಲೆಕ್ಷನ್ಸ್ ಏನು ಮಾಡಿ, ಆನಿವರ್ಸರಿ ಗಿಫ್ಟ್ ಏನೋ ಮಾಡಿದ್ಲು. ಅಂದ್ರೆ ಕಬೋರ್ಡ್ ಬರ್ಡೇಗೆ ಬಾಬಾ ಗಿಫ್ಟ್ ಕೊಟ್ಟಿದ್ ನೋಡ್ದೆ. ಇದೆಲ್ಲ ನೋಡಿದೀನಿ. ನೋಡಿ ಸೂಪರ್. ನಾನ್ ನಿಮ್ದು ಬರೋದೇ ತಡ ಸ್ಟೋರಿಗೆ, ಇಮಿಡಿಯೇಟ್ಲಿ ನೋಡಿರ್ತೀನಿ, ಬಟ್ ನೀನ್ ಹಂಗ್ ನೋಡಿರೋದಿಲ್ಲ ಬಿಡು. ಅವಳು ತುಂಬಾ ಬಿಸಿ ಕಣೆ, ಬಿಸಿ ಗರ್ಲ್. ನಾನು ಎಲ್ಲರದ್ದು ಬ್ಲಾಗ್ಸ್ ನೋಡ್ತೀನಿ. ನಾನ್ ನೋಡು ಇದೇನೋ ನೀವು ಹೊರಗಡೆ ಹೋಗೋ ಟೈಮಲ್ಲಿ ಬಂದಿದ್ದೀನಿ, ಇರೋದಿದ್ದು ಇಷ್ಟು ದಿನ. ಆಕ್ಚುಲಿ ನೀವು ಮಧ್ಯಾಹ್ನ ಬರ್ಬೇಕಿತ್ತು, ಆದ್ರೆ ಮಧ್ಯಾಹ್ನದಿಂದ ಒಂಚೂರು ಇದಾಯ್ತು ಅಷ್ಟೇ. ಯಾಕಂದ್ರೆ ನಾನು ಇವತ್ತು ಶಾಪಿಂಗ್ ಹೋಗ್ಬಿಟ್ಟಿದೆ ಈವ್ನಿಂಗು, ಹಂಗಾಗಿ ಅವನು ಹೇಳಿದಾನ, ಅವ್ನು ನನಗೆ ಇವತ್ತಿನವರೆಗೂ ಇವತ್ತು ಅಂತ. ನಾನು ಇವಾಗ ನನ್ ಮಂಗಳಮ್ಮ ಬಂದ್ ಕೇಳಿದ್ರಲ್ಲ ಯಾರು ಬಂದಿರೋದು ಅಂತ, ಯಾರು ಅಂತ ಗೆಸ್ ಮಾಡಿದೆ. ನನ್ನ ಫ್ರೆಂಡ್ಸ್ ಯಾರು ಬಂದಿರ್ತಾರೆ, ಇಶು ಯಾರು ಬಂದಿರ್ತಾರೆ ಅಂತ ಅನ್ಕೊಂಡೆ. ಯಾಕಂದ್ರೆ ಇವಳು ಬಂದಿರ್ತಾಳ ಅಂತ ಯಾಕೆ ಅನ್ಸ್ಲಿಲ್ಲ ಅಂದ್ರೆ, ಪಾಪು ಐತೆ, ಆಮೇಲೆ ಇನ್ನು ತಿರುಗಾಟ ಮಾಡಿಲ್ಲ ಪಾಪುಗೆ. ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು, ಬಟ್ ಈಗ್ಲೇ ಅಲ್ಲ, ಪಾಪುಗೊಂದು 6-7 ತಿಂಗಳು ತುಂಬಲಿ ಅಂತ. ಫಸ್ಟ್ ನಿಮ್ಮನೆಗೆ ಕರ್ಕೊಂಡ್ ಬಂದಿರೋದು ಅವನ್ನ. ಕರೆಕ್ಟ್. ಸೊ ನಾನು ಆ ಒಂದು ಇದರಲ್ಲಿ ಬರಲ್ವೇನೋ, ಮೇ ಬಿ ಇನ್ನೂ ತಿರುಗಾಟ ಆಗಿಲ್ವಲ್ಲ ಪಾಪುದು ಅಂತ, ಇವಳು ಬರ್ತಾಳೆ ಅಂತ ಅನ್ಕೊಂಡಿದ್ದ. ಹೇಗಿದೆ? ಸೂಪರ್, ಫ್ಯಾಂಟಾಸ್ಟಿಕ್, ಫೈನ್. ನೀನ್ ಹೇಳೆ. ಮಾಡಿದ್ಯಾ? ನಾನು ಇಷ್ಟೊಂದು ಸಕ್ಕತ್ತಾಗಿ ಮಾಡ್ತೀನಿ ಅಂತ. ಹಂಗಾದ್ರೆ ಯಾವತ್ತು ತಿನ್ಲೇ ಇಲ್ವಾ ನೀನು? ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ನೀನು ತಿಂತಾರದು. ನಿಕ್ಕಿ, ನೀವು ನಿಜ ಹೇಳಿ, ಚೆನ್ನಾಯ್ತಾ? ಅವ್ರಿಬ್ರನ್ನೇನು ಕೇಳಂಗೆ ಇಲ್ಲ ನಾನು. ಇಂಥ ದಿನ ತಿಂತಾ ಇರ್ತಾರಂತೆ ಬಾವ. ಅದೇ ಇಷ್ಟ ಅವ್ರಿಗೆ ಯೂಶಲಿ. ಇಷ್ಟ ಬಿರಿಯಾನಿ ತುಂಬಾ ಚೆನ್ನಾಗಿದೆ, ಚಿಕನ್ ಸಕ್ಕತ್ತಾಗಿದೆ, ಬಿರಿಯಾನಿನೂ ಸೂಪರ್ ಆಗಿದೆ. ನಮ್ಮ ಮನೇಲಿ ಫೇವ್ರೇಟ್ ಅವ್ರಿಬ್ರಿಗೂ. ನಾನು ಬಿರಿಯಾನಿ ತಿಂದು ತುಂಬಾ ದಿನ ಆಗಿತ್ತು, ಹಾಗಾಗಿ ಬಿರಿಯಾನಿ ಮಾಡಿದ್ದಾಳೆ. ಥ್ಯಾಂಕ್ಸ್ ಪೂಜಾ. ಬನ್ನಿ ನೀವು. ಓಕೆ, ಇಲ್ಲೊಬ್ರು ವೆಜ್ ಅವರಿದ್ದಾರೆ. ಏನೋ ಹುಡಿಕೊಂಡು ತಿನ್ನುವಂಗೆ ತಿಂತಾವನೆ.
ನಿಶಾ ಏನ್ ಮಾಡ್ತಾವಳೆ? ನೀನೇ ಫಸ್ಟ್ ಟೇಸ್ಟ್ ನೋಡಿ ಹೇಳ್ಬೇಕೀಗ. ಫುಲ್ ಹೆಲ್ಪ್ ಮಾಡಿರ್ತೀಯಲ್ಲ ಈ ತರ. ಯಾವಾಗ್ಲೂ ಹಿಂಗೆ ಕುತ್ಕೋ ತಿಂತಾಳಾ? ಮೊಸರು ಹಾಕೋ ತಿಂತಾರ ಬಿರಿಯಾನಿಗೆ. ಏನ್ ಥ್ರಿಲ್ ಇರ್ತದೆ? ಇನ್ಯಾರ ಅವ್ರ ಮನೇಲಿ, ನಿಮ್ಮ ಮನೇಲಿ ಹಂಗೆ? ಗುಂಡಂಗ್ ಕೇಳು, ಗುಂಡಂಗ್ ತಿನ್ಸ್ಬಿಟ್ಟು. ನಿಜ ಹೇಳು. ಥ್ಯಾಂಕ್ ಯು ಗೈಸ್. ಕರೆಕ್ಟಾಗಿ ಇವಾಗ 12:15 ಆಗೈತೆ, 12:45 ಆಯ್ತದೆ. ನಮ್ಮ ಮಮ್ಮಿ ನನ್ನ ಮಗ ಬರೋ ತನಕನೂ ಎಚ್ಚರ ಅದೇ ಮಲ್ಕೋದೇನೆ. ಮಮ್ಮಿ ಯಾಕೆ ನಿದ್ದೆ ಬರಲಿಲ್ವಾ? ಹಾಂ ಪಪ್ಪುಮಾ, ಕಂದಮ್ಮ ಎಲ್ಲೋದ್ರು ಸೈಲೆಂಟ್ ಗೈಸ್. ನಮ್ಮ ಮದುಗಂತೂ ಇವಳ್ದೇ ಒಂದು ಇದು ಖುಷಿ. ಇವಳ್ದೇ ಅಂತ ಇವಂದೇ ಒಂದು ಖುಷಿ. ಸೊ ನಾವು ಹೋಗಿದ್ದು ಲೇಟ್ ಆಯಿತು. ಅದಾದಮೇಲೆ ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಾದು ಅವರು ಲೋಡ್ ಅದೆಲ್ಲ ಅರ್ಲಿ ಮಾರ್ನಿಂಗ್ ಬರೋದ್ರಿಂದ, ಮತ್ತು ಅವರು ಪಾಪ ಹೊರಗಡೆ ಹೋಗೋಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಿದ್ರು. ಹಾಗಾಗಿ ಇನ್ನೊಂದ್ಸಲ ಯಾವಾಗಾದ್ರೂ ಸ್ಟೇ ಆಗೋಣ ಅಂತೇಳಿ ಬಂದ್ಬಿಟ್ವಿ ನಾವು. ಸೊ 12:45 ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು, ಸೊ ಬಿರಿಯಾನಿ ಎಲ್ಲ ಸಖತ್ ಇಷ್ಟ ಆಯಿತು ಎಲ್ರಿಗೂ. ಎಕ್ಸ್ಪೆಷಲಿ ಮದುಗೆ ಇಷ್ಟ ಆಯಿತು. ಸೊ ಅವಳಿಗೆ ಟೈಮಲ್ಲಿ ಅವಳೇ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಕಷ್ಟ. ಬಟ್ ಇವತ್ತು ಒಂಥರ ಖುಷಿ ಆಯಿತು ಅವಳಿಗೆ. ಅಂದರೆ ಮಾಡಿಕೊಟ್ಟಿದ್ದು ಅದೆಲ್ಲ. ಅವಳು ಪ್ಯಾಕಿಂಗು ಅದು ಇದು ಅಂತ ಬ್ಯುಸಿ ಇದ್ಲು. ಜಾಸ್ತಿ ಟೈಮೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಅದೆಲ್ಲ ಆಗಲಿಲ್ಲ, ಯಾಕಂದರೆ ಪ್ಯಾಕಿಂಗಲ್ಲಿ ಬ್ಯುಸಿ ಇದ್ದರು ಎಲ್ರೂ. ಸೊ ಇನ್ನೇನು ಇನ್ನೊಂದು 2 ಡೇಸಲ್ಲಿ ಹೋಗ್ತಿರೋದು ಅವರು, ಹಾಗಾಗಿ ಬ್ಯುಸಿ ಇದ್ದರು ಗೈಸ್. ಪಪ್ಪು ನೋಡಿ ಇನ್ನೂ ಮಲ್ಕೊಳ್ಳಿಲ್ಲ. ಇಷ್ಟೊತ್ತಾದ್ರೂ 12:45 ಅಲ್ಲಿ ಮಲ್ಕೊಂಡ. ಮತ್ತೆ ಕಾರಲ್ಲಿ ಸ್ವಲ್ಪ ಹೊತ್ತು ಎದ್ದ, ತಿರ್ಗಾ ಮತ್ತೆ ಮಲ್ಕೊಂಡ. ಇವಾಗ ಮತ್ತೆ ಎದ್ದ ಇಲ್ಲಿಗೆ ಬಂದ ತಕ್ಷಣ. ಅವನಿಗೆ ಅಲ್ಲಿ ಹೊಸ ಜಾಗ ಅನ್ನೋದು ಏನೂ ಡಿಫ್ರೆನ್ಸೇ ಇಲ್ಲ. ಸೊ ಇಲ್ಲಿ ಹೆಂಗಿರ್ತಾನೆ ಅಲ್ಲೂ ನಾರ್ಮಲಾಗಿ ಹಂಗೆ ಇದ್ದ. ಪಪ್ಪುಮಾ, ನಮ್ಮ ಅಪ್ಪು ಹೋಗಾಲೆ ಸೋಲ್ಡ್ ಔಟು. ಸೊ ಇವಾಗ ನಾನು ಹೋಗಿ ರೆಸ್ಟ್ ಮಾಡಬೇಕು. ಸೊ ಆಲ್ರೆಡಿ 12:45. ಯಜಮಾನ್ರೆ ಹಾಯ್. ಹೆಂಗೆ ಪಪ್ಪು? ಫುಲ್ ಖುಷಿ ಅಲ್ವಾ ನಿಮಗೆ ಪಪ್ಪು ಸೈಲೆಂಟ್ ಆಗಿರೋದಕ್ಕೆ? ಯಾರ ಥರ ಸೈಲೆಂಟ್? ನನ್ನ ಥರನಾ ನಿಮ್ಮ ಥರನಾ? ಅದನ್ನು ಚೆನ್ನಾಗಿ ಹೇಳ್ತೀರ. ಮೀ ಯು ಅಂತ. ನಾದ್ನಿ ನೋಡಿ ಖುಷಿ ಆಯ್ತಾ? ಹೌದು. ಸೊ ನಮ್ಮದು ಯೂಶಲಿ ಹಂಗೆಲ್ಲ ಫ್ಯಾಮಿಲಿ ಇದಕ್ಕೆಲ್ಲ ಎಲ್ಲೂ ಬರೋದಿಲ್ಲ. ಬಟ್ ಅವ್ರಿಗೆ ಓಕೆ ಆದರೆ ಅಷ್ಟೇ ವಯಸ್ಸು ಬರೋದು. ಏನು ಹುಡುಕ್ತಾ ಇದ್ದೀರಾ? ಯಾಕೆ 12:45 ಆಗೈತೆ, ಈಗ ಟಿವಿ ನೋಡ್ಬೇಕಾ ನೀವು? ಮ್ಯಾಚ್ ಏನಾಗಿದೆ ನೋಡ್ಬೇಕು ಒಟ್ಟಿನಲ್ಲಿ. ಇವಾಗ ಟೈಮ್ ಎಷ್ಟು ಹೇಳಿ? ಒಂಚೂರು ಟೈಮ್ ತೋರಿಸಿ. ಇಲ್ಲ ನನ್ನ ವಾಚ್ ಐತಲ್ಲ ಗೈಸ್. ಅಯ್ಯ ನನ್ನ ವಾಚಲ್ಲಿ ಟೈಮ್ ಐತೈತಲ್ಲ. ಹಾಂ ಮದು ಇನ್ನೇನು 1 ಗಂಟೆ ಆಯ್ತದೆ ಹತ್ತತ್ರ. 1 ಗಂಟೆಲಿ ಏನು ನೋಡಿರಿ? ಅಪ್ಪೋರೆ ಏನು ಮಾಡ್ತಾ ಇದ್ದೀರಾ ಗೈಸ್? ನಾನಿಲ್ಲಿ ಹೊತ್ಕೊಡ್ತಾ ಇದ್ದೀನಿ ಪೂರಿನ. ಅಪ್ಪು ಅವರು ಬೇಯಿಸ್ತಿದ್ದಾರೆ. ನಮ್ಮ ಮಮ್ಮಿಯವ್ರು ನಿಂತ್ಕೊಂಡು ನೋಡ್ತಿದ್ದಾರೆ. ಕೈ ಹುಷಾರು ಮಗ್ನೆ. ಇವರೇ ನಮಗೆ ಮಗ ಮಗಳು ಎಲ್ಲ ಅಲ್ಲ ಮಗ್ನೆ. ಅಪ್ಪು ಸಖತ್ ಹೆಲ್ಪ್ ಮಾಡ್ತಾನೆ ಗೈಸ್ ನನಗಂತೂ. ಅವನು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಲೈಕ್ ಅಂದ್ರೆ ಮಮ್ಮಿನೂ ಬಿಸಿ ಇರ್ತೈತೆ, ಪಾಪ ನೋಡ್ಕೋಬೇಕು. ಅದಾದ್ಮೇಲೆ ಅಮ್ಮ ವರ್ಕಲ್ಲಿ ಬಿಸಿ ಇರುತ್ತೆ ಅಂತ ಹೇಳಿ ನೋಡಿ ಪೂರಿ ಎಲ್ಲ ಬೇಯಿಸೋಕ್ಕೆ ಹೆಲ್ಪ್ ಮಾಡ್ತಾನೆ. ನಾನು ಹೊತ್ಕೊಡ್ತಾ ಇದ್ದೀನಿ. ಸೊ ನಾವು ಅದು ಗೋಧಿ ಹಿಟ್ಟು ಹಾಕೊಂಡು ಪ್ರೆಸ್ ಮಾಡೋದಿಲ್ಲ. ಸೊ ಆಯಿಲ್ ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಎಣ್ಣೆ ಎಲ್ಲ. ಅಷ್ಟೆಲ್ಲ ಅಪ್ಪುನೇ ಬೇಯಿಸೋನೆ. ಸ್ವಲ್ಪ ನಮ್ಮ ಅಪ್ಪಾಜಿ ಕೊಟ್ಟೈತೆ ನಮ್ಮ ಮಮ್ಮಿ ಆಲ್ರೆಡಿ. ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ. ಅಪ್ಪುಗೆ ಇಷ್ಟ ಪೂರಿ ಅಂದ್ರೆ. ಆ ಮನೇಲಿ ಇದ್ದಾಗಂತೂ ಅಪ್ಪು ಜಾಸ್ತಿ ಇಷ್ಟಪಡ್ತಿದೆ ಅಲ್ವಾ? ಏನ್ ಬೇಕು ತಿಂಡಿಗೆ ಅಂದ್ರೆ ಪೂರಿ ಪೂರಿ ಪೂರಿ. ಪಪ್ಪು ಮಲಗಿದಾನೆ. ಸೊ ಇವತ್ತು ಪೂರಿ ಮಾಡೋಣ ಅಂತಂದ್ರೆ ಮಾರ್ನಿಂಗ್ ಟೈಮಲ್ಲೆಲ್ಲ ಆಗೋದಿಲ್ಲ. ನಾನು ಬಿಸಿ ಇರ್ತೀನಿ, ಬೇಗ ಹೋಗ್ಬೇಕು ಕ್ಲಾಸ್ಗೆ ಅಂತ ಹೇಳಿ. ಯೂಶಲಿ ನಮ್ಮ ಮನೇಲಿ ನೈಟ್ ಟೈಮೇ ಜಾಸ್ತಿ ರೊಟ್ಟಿ ಚಪಾತಿ ಅದೆಲ್ಲ. ಸಮ್ಟೈಮ್ಸ್ ಏನಾದರೂ ಪಲಾವು ಆ ಥರ ಎಲ್ಲ ಮಾಡಿಬಿಡುತ್ತೆ.
ಜಾಸ್ತಿ ರೊಟ್ಟಿ ಚಪಾತಿ ಮತ್ತೆ ದೋಸೆ ಹಿಟ್ಟು ಏನಾದ್ರು ಇಟ್ಕೊಂಡಿದ್ರೆ ದೋಸೆ ಮಾಡ್ಕೊತೀವಿ. ಅದಕ್ಕೆ ಅದು ಹಸಿಮೆಣ್ಸಿನ್ಕಾಯಿನ ರೋಸ್ಟ್ ಮಾಡಿ ಅದಾದ್ಮೇಲೆ ಅಂದ್ರೆ ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊಂಡು ಚಟ್ನಿ ಮಾಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅದು. ನಮ್ಮ ಅಪ್ಪು ಈಗ ಒಂದ್ 20 ಬೇಯಿಸ್ತೀಯ ಅಪ್ಪು? 100 ಬೇಯಿಸ್ತಾನಂತೆ. ಹಾ, ಥ್ಯಾಂಕ್ ಯು ಗೈಸ್. ಗಂಟೆ ಇವಾಗ 12 ಗಂಟೆ. ಇವಾಗ ನಾನು ಜ್ಯುವೆಲ್ಸ್ ಎಲ್ಲ ಎತ್ತಿಡೋಣ ಮಾಡೋಣ ಅಂತ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ಅದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ನಿದ್ದೆ ಬರ್ತಾ ಇರಲಿಲ್ಲ, ಹಂಗಾಗಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ತಾ ಇದ್ದೀನಿ. ಆದಷ್ಟು ಇಟ್ಕೊತೀನಿ. ಮತ್ತು ನಾಳೆ ಪ್ರಾಕ್ಟೀಸ್ ಇರೋದ್ರಿಂದ ಅಮ್ಮನು ಬರೋದೊಳಗೇನೆ ಸ್ವಲ್ಪ ಇವತ್ತು ಹುಷಾರಿರಲಿಲ್ಲ. ಸೊ ಹಂಗಾಗಿ ಮಾರ್ನಿಂಗ್ ಬರ್ತಾಳೆ. ಬಟ್ ಮಾರ್ನಿಂಗು 10ಗೆಲ್ಲ ಬಂದುಬಿಡ್ತಾರೆ ಪ್ರಾಕ್ಟೀಸ್ ಇದ್ದಾಗ ಸ್ಟೂಡೆಂಟು. ಅದಕ್ಕೋಸ್ಕರ ಅದನ್ನು ಎಲ್ಲ ಇಟ್ಟು ನೋಡಿ ನಾನು ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅಂದರೆ. ಸೊ ಇಲ್ಲಿ ನಮ್ಮದು ಸ್ಟುಡಿಯೋದಲ್ಲಿ AC ಮಾತ್ರ ಇರೋದು, ವೆಂಟಿಲೇಟರ್ ಇಲ್ಲದೆ ಇರೋ ಕಾರಣ ಸಿಕ್ಕಾಪಟ್ಟೆ ಸೆಕೆ. ಸ್ಟೂಡೆಂಟು AC ಫ್ಯಾನು ಎರಡನ್ನೂ ಯೂಸ್ ಮಾಡ್ತಾರೆ, ಅಷ್ಟು ಸೆಕೆ ಆಗಿಬಿಡುತ್ತೆ ಬಿಸಿಲು ಜಾಸ್ತಿ ಇದ್ದಾಗ. ಸೊ ಇದೆಲ್ಲ ನೀಟಾಗೆ ಎತ್ತಿಡಲಿಲ್ಲ ಅಂದರೆ ಏನೋ ಒಂಥರ ನೀಟಾಗಿರಬೇಕು ನಾನಿರೋ ಪ್ಲೇಸು ಅಂತ ಹೇಳಿ ನಾನೇ ಎಲ್ಲ ಎತ್ತಿಡ್ತಾಯಿದ್ದೀನಿ. ಸೊ ಈ ಜುಮ್ಕ ಒಂಥರ ಇಷ್ಟ ಆಯಿತು. ಹೆಣ್ಮಕ್ಳಿಗೆ ಎಷ್ಟೇ ಗೋಲ್ಡ್ ಇದ್ದರೂ ಏನಿದ್ರೂ ಈ ಥರ ಆರ್ಟಿಫಿಷಿಯಲ್ ಮೇಲೆ ಲವ್ವು ಕಮ್ಮಿ ಆಗೋದಿಲ್ಲ. ಬಿಕಾಸ್ ಗೋಲ್ಡು ಏನೋ ಒಂಥರ ಗೋಲ್ಡ್ ಒಂದು ಕಡೆ ಲೈಕ್ ಆದರೆ ಅದು ಫ್ಯೂಚರಲ್ಲಿ ಎಲ್ಪಿಗೆ ಆಗ್ತದೆ ಅನ್ನೋ ಒಂದು ಖುಷಿ ಬಿಟ್ಟರೆ. ಬಟ್ ಈ ಥರದ್ದೆಲ್ಲ ಕಲೆಕ್ಷನ್ಸು ಇಟ್ಕೋಬೇಕು ಅಂತಲೂ ತುಂಬ ಇಷ್ಟ. ಪರ್ಟಿಕ್ಯುಲರಾಗಿ ಎಲ್ಲ ಇದಕ್ಕೂ ಗೋಲ್ಡ್ ಹಾಕ್ಕೊಳಕ್ಕಾಗಲ್ಲ. ಸಮ್ ವೆಕೇಷನ್ಸ್ ಈ ಥರ ಒಂದು ಜ್ಯುವೆಲ್ಸು ವೇರ್ ಮಾಡಬೇಕಾಗತ್ತೆ. ಸೊ ನಾನು ಇವಾಗ ಹೊಸ ಕಲೆಕ್ಷನ್ಸ್ದೆಲ್ಲ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ತುಂಬಾ ಇದೆ, ಬ್ರೈಡಲ್ಲು ಆ್ಯಂಡ್ ನಾನ್ ಬ್ರೈಡಲ್ಸು ಯೂಸ್ ಮಾಡೋ ಅಂಥದ್ದು ಎಲ್ಲದಕ್ಕೂ ಇದೆ. ಸೊ ಮತ್ತು ನಮ್ಮದು ಪ್ಯಾಕೇಜಲ್ಲಿ ಕಾಂಪ್ಲಿಮೆಂಟ್ರಿಯಾಗೂ ಕೊಡ್ತೀವಿ ನಾವು. ಬ್ರೈಡಲ್ ಪ್ಯಾಕೇಜ್ ಏನಿರುತ್ತೆ ಮೇಕಪ್ದು ಅದರಲ್ಲಿ ನಾವು ಕಾಂಪ್ಲಿಮೆಂಟ್ರಿಯಾಗೂ ಕೊಡ್ತೀವಿ. ಓಕೆ ಗಾಯ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅಂತ ಕಮೆಂಟ್ ಮಾಡಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಯಾಕಂದರೆ ಇವಾಗ ಕ್ಲಾಸು ಅದೆಲ್ಲ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ ಮಾಡೋದು ಕಷ್ಟನೇ. ಯಾಕಂದರೆ ಇವಾಗ ಬ್ಯಾಕ್ ಟು ಬ್ಯಾಕು ಡೆಮೋ ಇದೆ, ಆ್ಯಂಡ್ ಒಂದಿನ ಡೆಮೋ ಒಂದಿನ ಪ್ರಾಕ್ಟೀಸು. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗೂ ನಮ್ಮ ಅದನ್ನು ಹೇಳ್ತಾಯಿದ್ದೆ, ಇದೆಲ್ಲ ಬಿಟ್ಟು ಆರಾಮಾಗಿ ನೀನು ಡೈಲಿ ವ್ಲಾಗ್ ಮಾಡಿಕೊಂಡು ಕುಕ್ಕಿಂಗ್ದು ಮಾಡು, ತುಂಬ ಚೆನ್ನಾಗಿ ಮಾಡ್ತೀಯಾ ಕುಕ್ಕಿಂಗೆಲ್ಲ ಅಂತ. ಬಟ್ ನನಗೆ ವ್ಲಾಗ್ಗಿಂತ ಜಾಸ್ತಿ ಲೈಕ್ ಏನೋ ಒಂಥರ ಸ್ಟೂಡೆಂಟ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಜೊತೆ ಇದ್ದರೆ ಏನೋ ಒಂಥರ ನನಗೆ ತುಂಬ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ನನಗೆ ವ್ಲಾಗ್ಗಿಂತ ಕ್ಲಾಸೇ ಇಂಪಾರ್ಟೆಂಟು. ಹಾಗಾಗಿ ಕ್ಲಾಸ್ನೇ ಕಂಟಿನ್ಯೂ ಮಾಡ್ತೀನಿ. ಇದನ್ನು ಕೂಡ ಅವಾಗವಾಗ ಮಾಡ್ತಾಯಿರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಇನ್ನೇನು ಸ್ವಲ್ಪ ರೀಚ್ ಆಗೋ ಮೂಮೆಂಟಲ್ಲಿ ಇದ್ದೀನಿ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ನೋಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಲವ್ ಯು ಲಾಟ್.